ಏನು ಹೇಳಬೇಕು? ವೆಲ್ಕಮ್ ಬ್ಯಾಕ್ ಟು ಸಾರಿಕಾಸ್ ಕನ್ನಡ ವ್ಲಾಗ್ಸ್. ಹೇಳು. ವೆಲ್ಕಮ್ ಬ್ಯಾಕ್ ಟು ಸಾರಿಕಾ ಕನ್ನಡ ವ್ಲಾಗ್ಸ್. ಸೊ ಕ್ಯೂಟ್. ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್, ಹೇಗಿದ್ದೀರಾ ಎಲ್ಲರೂ? ನಾನು ಸಾರಿಕಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಸಾರಿಕಾಸ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾವು ಊರಿಗೆ ಬಂದು ಆಲ್ಮೋಸ್ಟ್ 1 ವೀಕ್ ಆಯಿತು ಗೈಸ್. ಆಫೀಸಿಗೆ ರಜಾ ಹಾಕಿ ಊರಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಆಲ್ಸೋ ನಮ್ಮ ಅಕ್ಕನ ಮಕ್ಕಳು, ನನ್ನ ಮಗ ಎಲ್ಲರೂ ಒಂದೇ ಸಲ ಒಟ್ಟಿಗೆ ಸೇರೋದು ಇದೇ ಟೈಮಲ್ಲಿ. ಸೊ ಚಿಲ್ ಮಾಡೋಣ, ಸಮ್ಮರಲ್ಲೂ ಫುಲ್ಲು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಲ್ಲರೂ ಸೇರಿದ್ದೀವಿ ಇವತ್ತು. ಅಲ್ಲಿಂದ ನಾವು ಎಲ್ಲರೂ ಹೋಗಬೇಕು ಅಂದರೆ ಜಸ್ಟ್ ಮೈಸೂರಿಗೆ ಹೋಗಬೇಕು. ಮಂಡ್ಯ ಅಂದರೆ ಮೈಸೂರೇ ನಮಗೆ ಆಲ್ಮೋಸ್ಟ್ ಟ್ರಿಪ್ ಅಂದರೆ ಮೈಸೂರು. ಸೊ ಮಕ್ಕಳೆಲ್ಲ ಬಂದಿದ್ರಲ್ಲ, ಇವತ್ತು ಮೈಸೂರು ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಆ್ಯಂಡ್ ಲೆಟ್ಸ್ ಸಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ. ಥ್ಯಾಂಕ್ ಯು ಗೈಸ್, ಕೀಪ್ ವಾಚಿಂಗ್. ನೋಡಿ ಗೈಸ್, ನಮ್ಮ ಹಸ್ಬೆಂಡು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವರಿಗೆ ಅಜ್ಜಿ ತಾತ ಎಲ್ಲರ ಜೊತೆ ಊರವ್ರ ಜೊತೆ ಮಾತಾಡಬೇಕಂದ್ರೆ ತುಂಬ ಖುಷಿ ಅವ್ರಿಗೆ. ನೋಡಿ ಏನು ಮಾತಾಡ್ತಿದ್ದಾರೆ ಅಂತ ನೋಡೋಣ. ಅಜ್ಜಿ ಏನೋ ಸ್ಟೋರಿ ಹೇಳ್ತಿದ್ದಾರೆ ಗೈಸ್. ನೋಡಿ, ಕಷ್ಟ ಸುಖ ಕೇಳ್ತಿದ್ದಾರೆ. ಅಜ್ಜು, ಏನು ಅಜ್ಜಿ ಜೊತೆ ಏನು ಮಾತಾಡ್ತಿದ್ರಿ? ಕಷ್ಟ ಸುಖ ಕೇಳ್ತಾ ಇದ್ರಾ? ನಮ್ಮೂರು ತೋರಿಸ್ತೀನಿ ಒಳಗಡೆ ಹೋಗಿ. ಇಲ್ಲಿ ನೋಡಿ, ಕೊಟ್ಟಿಗೆಯಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ತಂಪಲ್ಲಿ ಮಲ್ಕೊಂಡಿದ್ದಾವೆ. ಒಳಗಡೆ ತಣ್ಣಗಾಗ್ತಿದೆ, ಯಾವ ಎ ಸಿನೂ ಬೇಡ ಅನಿಸುತ್ತೆ ಇಲ್ಲಿ. ಕೊಟ್ಟಿಗೆಯಲ್ಲಿ ಎಲ್ಲ ಹಸುಗಳು ಚಿಲ್ ಮಾಡ್ತಿದ್ದಾವೆ. ಆ್ಯಕ್ಚುಲಿ ಇಲ್ಲಿ 2 ಹಸು ಇರೋದು. ತುಂಬ ಹಸುಗಳಿತ್ತು, 7-8 ಹಸುಗಳಿತ್ತು ಇಲ್ಲಿ. ಮೇ ಬಿ ಮಿಕ್ಕಿದ ಹಸು ಎಲ್ಲ ಹೊರಗಡೆ ಕರ್ಕೊಂಡೋಗಿರ್ತಾರೆ. ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲ ಮಗ್ನೆ, ಹೊಸ ದೇವಸ್ಥಾನ ಇದು, ಇವಾಗ ಕಟ್ಟಿರೋದು. ಹೌದಾ? ತಾತ ನೋಡಿ ಉರಿ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದಾರೆ. ತಾತ ಊಟ ಮಾಡಿದ್ರಾ? ಆ್ಯಂಡ್ ಇಲ್ಲೊಬ್ರು ನನ್ನ ಜೊತೆ ಕೂತಿದ್ದಾರೆ, ದೊಡ್ಡ ಮನುಷ್ಯರು. ಹಾಯ್ ಮಾಡುವಾಗ. ಅಕ್ಕನ ಮಗ ಗೈಸ್, ನಮ್ಮ ಅಕ್ಕನ ಮಗ. ಏನು ಓದ್ತಿದ್ಯಪ್ಪ? 8th ಸ್ಟ್ಯಾಂಡರ್ಡ್. ಎಲ್ಲಿಗೆ ಬಂದಿದ್ದೀರಾ? ಅಜ್ಜಿ ಮನೆಗೆ ಬಂದಿದ್ಯಾ? ಇನ್ನೂ ಎಷ್ಟು ಡೇಸ್ ಇರ್ತೀಯಾ? 1 ವೀಕ್ ಇರ್ತೀಯಮ್ಮ? ಓಕೆ, ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇವಾಗ? ಮೈಸೂರು ಹೋಗೋಣ. ಅದೇನದು ಒಂದೊಂದೇ ವರ್ಡ್ ಹೇಳೋದು, ಮೈಸೂರು 1 ವೀಕ್. ನಾಚ್ಕೊತಿದ್ದಾನೆ ಗೈಸ್. ನಾಚಿಕೆ ಜಾಸ್ತಿ. ಅವಾಗೆಲ್ಲ ಇವನು ಚಿಕ್ಕವನಿದ್ದಾಗ ತುಂಬ ಮಾತಾಡ್ತಿದ್ದ. ಇವಾಗೆಲ್ಲ ದೊಡ್ಡವನಾಗ್ಬಿಟ್ರಲ್ಲ, ಮಾತಾಡಲ್ಲ ಅಲ್ಲ ಮಗ್ನ? ಓಕೆ, ಅಟ್ಲೀಸ್ಟ್ ಬಾಯ್ ಮಾಡು, ಆಮೇಲೆ ಸಿಗ್ತೀವಂತ ಹೇಳು. ಆಮೇಲೆ ಸಿಗೋಣ, ಬಾಯ್. ಗೈಸ್, ಆಲ್ಮೋಸ್ಟ್ ಇನ್ನೇನು ರೀಚ್ ಆಗ್ತಿದ್ದೀವಿ ನೋಡಿ. ನನಗೆ ವ್ಲಾಗ್ ಮಾಡೋಕ್ಕೆ ಬಿಡಲ್ಲ ಇವ್ರುಗಳು. ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಸಾಕು. ಆಯ್ತು, ಸಾಕು. ನೀವೇ ಹೇಳಿ, ಇವಾಗ ಎಲ್ಲಿ ಹೋಗ್ತಿದ್ದೀರಾ ಎಲ್ಲರೂ? ಮೈಸೂರು. ಇಷ್ಟು ನೀನು ಅಲ್ಲಿ ತೋರಿಸು. ಏನಾಯ್ತು? ಗುಮ್ಮ ಆಗ್ಬಿಟ್ಟಿದ್ಯಾ? ಏನಾಯ್ತು ಅಲ್ಲೇನಾಯ್ತು? ನೀವಿಬ್ರಿಗೊಂದು ಕ್ವಶನ್ ಕೇಳಾ? ಒಂದೂರಲ್ಲಿ ಒಬ್ಬ ಇರ್ತಾರೆ, ಅವ್ರಿಗೆ 6 ಬೆರಳಿರುತ್ತೆ, 6 ಫಿಂಗರ್ಸ್ ಇರುತ್ತೆ. ಅವ್ರನ್ನ ಹನುಮಂತಪ್ಪ ಅಂತ ಕರೀತಾರೆ. ಏನಕ್ಕೆ ಕರೀತಾರೆ? ಏನಕ್ಕೆ ಕರೀತಾರಮ್ಮ? ಅರ್ಬೆಳಪ್ಪ ಅಂತ ಕರೀತಾರೆ. ಏನಕ್ಕೆ ಹೇಳಿ? ಅರ್ಬೆಳಪ್ಪ, 6 ಬೆಳ್ಳಿರೋನ್ಗೆ ಅರ್ಬೆಳಪ್ಪ ಹನುಮಂತಪ್ಪ ಅಂತ ಕರೀತಾರೆ. ಏನಕ್ಕೆ ಕರೀತಾರೆ? 6 ಬೆರಳು
ಅವ್ರಿಗೆ ಹಾ. ಅವ್ರನ್ನ ಹನುಮಂತಪ್ಪ ಅಂತ ಕರೀತಾರೆ. ಏನಕ್ಕೆ ಹೇಳ್ತಾರೆ? ಆರು ಬೆಳ್ಳಿ ಇರುತ್ತಲ್ಲ ಅದಕ್ಕೆ ಹನುಮಂತಪ್ಪ ಅಂತ ಕರೀತಾರೆ. ಹನುಮಂತಪ್ಪ 6 ಬೆರಳಿದ್ರೆ ಹನುಮಂತಪ್ಪ ಅಂತಾರ? 6 ಬೆಳ್ಳಿ ಹನುಮಂತಪ್ಪ ಅಂತ. ನಮ್ ಡ್ಯಾಡಿ ನನ್ ಕ್ವಶನ್ಸ್ ನನ್ಗೆ ಹೇಳ್ತಿದ್ದಾರೆ. ಅಮ್ಮ ನೀನ್ ಹೇಳು, ಆನ್ಸರ್ ಹೇಳು. ಆರ್ ಬೆಳಪ್ಪ ಅಂದ್ರೆ ಹನುಮಂತಪ್ಪ ಅಂತ. ಇಲ್ಲ, ಅದು ಹೆಂಗಾಗ್ಬಿಡತ್ತೆ? 6 ಬೆರಳಿರೋರು ಹನುಮಂತಪ್ಪ ಅಂತ ಕರೆಯಕ್ಕಾಗಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಓಕೆ, ನಿನ್ ಗೊತ್ತಮ್ಮ? ಹೇಳ, ನಾನೇ ಹೇಳ. 6 ಬೆರಳಿರೋರ್ಗೆ ಹನುಮಂತಪ್ಪ ಅಂತ ಯಾಕೆ ಕರೀತಾರೆ ಅಂದ್ರೆ ಅವ್ರ ಹೆಸರು ಹನುಮಂತಪ್ಪ. ಅದಕ್ಕೆ ಹನುಮಂತಪ್ಪ ಅಂತಾರೆ. ಹಂಗೆ ಹೇಳ್ತಾರೆ. ಅವ್ರಿಗೆ 6 ಬೆರಳಿದ್ರೇನು 10 ಬೆರಳಿದ್ರೇನು ಅವ್ರ ಹೆಸರು ಹಿಡಿದು ಅವ್ರು ಕರೀತಾರೆ ಅಷ್ಟೇ. ಇವಾಗ ಮೈಸೂರು ರೀಚ್ ಆಗಿದ್ದೀವಿ ಗೈಸ್. ಇವಾಗ ತಾನೇ ಮೈಸೂರಲ್ಲಿ ಝೂ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 2 o'clock ಆಗೇ ಹೋಯ್ತು. 5:30 ಅಷ್ಟೇ ಅಂತ ಇಲ್ಲಿ ಓಪನ್ ಇರೋದು. ಅಲ್ಲಿ ಕಾಣಿಸ್ತಿದೆಯಲ್ಲ ಗಾಡೀಲಿ ನಾವು ಅಪ್ಪ ಅಮ್ಮನ ಕಳಿಸ್ತಿದ್ದೀವಿ ಎಲ್ಲ. ಆ್ಯಕ್ಚುಲಿ ಝೂ ತುಂಬ ದೊಡ್ಡದಿರೋದ್ರಿಂದ ಅವರಿಬ್ರಿಗೆ ಕಾಲು ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಗಾಡೀಲಿ ಕಳಿಸ್ತಿದ್ದೀವಿ. ನಾವೆಲ್ಲ ನಡ್ಕೊಂಡು ಹೋಗ್ತೀವಿ ಗೈಸ್. ನೋಡಿ ಅದು ಆ ಗಾಡಿಗೂ ಫುಲ್ ಜಾಲಿಯಾಗಿ. ಈಗ ನಾವೆಲ್ಲ ನಡ್ಕೊಂಡು ಹೋಗ್ತಿದ್ದೀವಿ ಝೂ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಲೆಟ್ಸ್ ಸಿ. ಬಾಯ್ ಬಾಯ್. ನೋಡಿ, ಇದು ವೈಟ್ ಈಗಲ್ ಅಂತ ಬೋರ್ಡ್ ಹಾಕಿದ್ದಾರೆ. ಕರೆಕ್ಟಾಗಿ ನಾನು ಕ್ಯಾಪ್ಚರ್ ಮಾಡೋ ಟೈಮಲ್ಲೇ ಇದು ರೆಕ್ಕೆ ಬಿಚ್ತಿದೆ. ವಾವ್ ಅನಿಸ್ತು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು. ನೆಕ್ಸ್ಟ್ ಬರ್ಡ್ ನೋಡೋಣ. ಕ್ರೇನ್, ಸಾರಸ್ ಕ್ರೇನ್. ಒಂಥರ ಪಾರ್ಕ್ ಐತೆ. ಇದೇ ತರ ಇಷ್ಟಿಷ್ಟ ಐತೆ ಪಕ್ಷಿಗಳ ಮಧ್ಯದಲ್ಲಿ ನಾವು ಹೋಗ್ತೀವಿ. ಬರ್ತೀನಿ ನೀನು. ಬಾ ಅಂತ ಹೇಳು. ನೋಡಿ, ಇದು ಊಟ ಆಯ್ತು ಅನ್ಸುತ್ತೆ. ಫುಲ್ ರೆಸ್ಟ್ ಮಾಡ್ತಿದೆ. ಇಲ್ಲಿ ಟೈಗರ್ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ಅವಾಗಿಂದ ಹುಡುಕ್ತಿದ್ದೀವಿ, ಎಲ್ಲಿ ಹೋಯ್ತು ಟೈಗರ್ ಅಂತ ಗೊತ್ತಿಲ್ಲ. ಮೇ ಬಿ ಅಲ್ಲಿ ವಾಕ್ ಮಾಡ್ತಿದೆ ಅನಿಸುತ್ತೆ. ನೋಡಿ ಬಂತು ಇವಾಗ ಟೈಗರು. ತುಂಬ ದೂರದಿಂದ ಕಾಣಿಸುತ್ತೆ. ಮೈಸೂರು ಝೂ ಅಲ್ಲಂತೂ ಎಲ್ಲ ಪ್ರಾಣಿ ಯಾವುದು ಝೂಮಲ್ಲಿ ಕಾಣಿಸಲ್ಲ. ಅಲ್ಲೇ ಇದೆ ಅದು. ನೋಡೋಣ ನೆಕ್ಸ್ಟ್ ಏನಾದರೂ ಹತ್ತಿರದಿಂದ ಕಾಣಿಸುತ್ತಾ. ನೋಡಿ ಇಲ್ಲಿ ಹತ್ತಿರದಿಂದ ಕಾಣಿಸ್ತಿದೆ. ಒಂದೇ ಒಂದು ಹುಲಿ ವಾಕಿಂಗ್ ಮಾಡ್ತಿದೆ. ನೋಡಿ ನಮ್ಮ ಕಾಡಿನ ರಾಜ, ದ ಕಿಂಗ್ ಆಫ್ ಜಂಗಲ್, ಯಾಕೋ ಸೈಲೆಂಟಾಗಿ ಸೈಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಎದ್ರು. ಯಾವಾಗ ಗರ್ಜಿಸ್ತಾರೆ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ. ಕೊನೆಗೂ ಗರ್ಜಿಸ್ಲಿಲ್ಲ ಅವರು. ಸೊ ನೆಕ್ಸ್ಟ್ ಹೋಗೋಣ. ತುಂಬ ದೊಡ್ಡದಿದೆ ಗೈಸ್ ಝೂ ಮಾತ್ರ. ಈಗಂತೂ ತುಂಬ ಹೊಸ ಹೊಸ ಪ್ರಾಣಿಗಳೆಲ್ಲ ತಂದುಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ನೋಡಿದ್ದಕ್ಕೂ ಈ ಟೈಮ್ಗೂ ತುಂಬ ಚೆನ್ನಾಗಿದೆ. ಚಿಂಪಾಂಜಿ ನೋಡಿ ಗೈಸ್, ಆ ಕಡೆ ತಿರ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. ಸಾಕಾಯ್ತದಕ್ಕೆ ಜನ ನೋಡಿ ನೋಡಿ. ಅಲ್ವಾ? ಇದು ಚಿಂಪಾಂಜಿ ಅಲ್ಲ, ಗೊರಿಲ್ಲಾ. ನಾವು ಆ ಕಡೆಯಿಂದ ಬ್ಯಾಕ್ ಸೈಡಿಂದ ನೋಡ್ಬಿಟ್ಟು ಚಿಂಪಾಂಜಿ ಅಂದ್ಕೊಂಡ್ವಿ. ಸೇಮ್ ಮನುಷ್ಯರು ಥರನೇ ಇದೆ ಇದು ಗೊರಿಲ್ಲಾ. ಡೌನ್ ಇದೆ, ಬರೋಕ್ಕಾಗಲ್ಲ. ಮಕ್ಳಿಗಂತೂ ಕಾಲೆಲ್ಲ ನೋವಾಗ್ಬಿಟ್ಟಿದೆ ಗೈಸ್. ನೋಡಿ, ಒಬ್ರ ಮೇಲೆ ಒಬ್ರು ಹತ್ತಿ ಬರ್ತಿದ್ದಾರೆ. ಈ ಝೂ ಆ್ಯಕ್ಚುಲಿ ಆಲ್ಮೋಸ್ಟ್ 3.5 kilometers ಇದೆಯಂತೆ. ನಾವಿವಾಗ 2 kilometers ನೋಡಿದ್ದೀವಿ. ಎಲ್ಲ ಪ್ರಾಣಿಗಳು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು 1.5 kilometers ನಡಿಬೇಕು. ವಿ ಆರ್ ಟಯರ್ಡ್. ಅಲ್ಲಿ
ನಿಂತ್ಕೊಂಡಿದ್ದು ನೋಡಲಿ. ಈ ಕರಡಿ ನೋಡಿ ಫುಲ್ ಆಕ್ಟಿವ್, ಎಕ್ಸರ್ಸೈಸ್ ಮಾಡ್ತಿದೆ. ನಿನ್ ಮಾಷಾ ಅದು ಬೇರಾ? ಓಕೆ. ಎಲಿಫೆಂಟ್ ಇದೆಯಾ ಅಲ್ಲಿ? ಬಾ ನೋಡೋಣ. ನೋಡಿ 3-4 ಹಾವುಗಳು ಸುತ್ಕೊಂಡು ಮಲಗಿದೆ. ಯಾವುದು ಮೂಮೆಂಟ್ ಇಲ್ಲ, ಅದ್ರ ಪಾಡ್ಗೆ ಸೈಲೆಂಟಾಗಿ ಮಲ್ಕೊಂಡಿದೆ. ಓ, ಇಲ್ಲಿ ಒಂದು ಹಾವು ನೋಡಿ ಮೇಲೆ ಹತ್ಕೊಂಡು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಿದೆ. ಬಟ್ ಪಾಪ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ದೊಡ್ಡದಿದೆ ಈ ಹಾವು. ಇಲ್ಲಿ ನಮ್ಮ ಕಿಂಗ್ ಕೋಬ್ರಾ ಇವರು ನೋಡಿ, ಮರಕ್ಕೆ ಸುತ್ಕೊಂಡು ರೆಸ್ಟ್ ಮಾಡ್ತಿದೆ. ಇಲ್ಲಿ ಎಷ್ಟು ದೊಡ್ಡದಿದೆ ನೋಡಿ ಗೈಸ್, ಮೇಲಿದೆ, ನಿಮಗೆ ಕಾಣಿಸ್ತಿರ್ಬೋದು ನೋಡಿ. ಇದು ಲಾಸ್ಟ್ ಇಟ್ಟಿದ್ದಾರೆ ಜಿರಾಫೆಗಳನ್ನ. ನಾವು ನೋಡಿದ ಬೆಸ್ಟ್ ಪಾರ್ಟ್ ಅಂದರೆ ಇದೇನೆ. ಸೀರಿಯಸ್ಲಿ ಎಲ್ಲ ಅನಿಮಲ್ಸ್ಗಿಂತ ಇದು ತುಂಬ ಕ್ಯೂಟ್ ಅನಿಸ್ತು. ಮತ್ತು ಇದು ಪೀಪಲ್ ಫ್ರೆಂಡ್ಲಿ, ಯಾರಾದರೂ ಕರೆದ್ರೆ ಹೋಗಿ ರೆಸ್ಪಾಂಡ್ ಮಾಡ್ತಿತ್ತು. ಗೈಸ್ ಎಲ್ಲ ಫೈನಲಿ ಎಲ್ಲ ನೋಡಿದ್ದು ಮುಗೀತು. ಝೂವಲ್ಲಂತೂ ಅನಿಮಲ್ಸು ತುಂಬಾ ಕ್ರೇಜಿ ಆಗಿತ್ತು, ಒಂದೊಂದು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಈಗ ಅನಿಮಲ್ಸ್ ತುಂಬ ಜಾಸ್ತಿ ಮಾಡಿದ್ದಾರೆ ಅನ್ಕೋತೀನಿ ಮೊದಲಿಗಿಂತ. ಮಕ್ಕಳನ್ನ ಮಾತಾಡ್ಸೋದು ಹೇಗಿತ್ತಮ್ಮ? ಅನಿಮಲ್ಸ್ ಎಲ್ಲ ನೋಡಿದ್ರಾ? ಸೂಪರ್ ಆಗಿತ್ತು. ಇತ್ತು ನೋಡಿದ್ರ ಅನಿಮಲ್ಸ್ ಎಲ್ಲ? ಯಾವ ಅನಿಮಲ್ ತುಂಬಾ ಇಷ್ಟ ಆಯ್ತು? ಚಿಂಪಾಂಜಿ ಇಷ್ಟ ಆಯ್ತಾ? ಸ್ನೇಕ್ಸ್ ಇಷ್ಟ ಆಯ್ತಾ? ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ಇವತ್ತಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 3.5 ಕಿಲೋಮೀಟರ್ಸ್ ನಡೆದಿದ್ದಾಯ್ತು ಗೈಸ್. ನನಗೆ ಎನರ್ಜಿ ಇಲ್ಲ, ಈ ಮಕ್ಕಳು ತುಂಬ ಎನರ್ಜೆಟಿಕ್ ಆಗಿದ್ದಾರೆ. ಇವ್ರ ಎನರ್ಜಿ ನಮಗೆ ಬರಲ್ಲ ಯೂಶ್ವಲಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನೆಕ್ಸ್ಟು ನಾವು ಮನೆಗೆ ಹೊರಡೋಣ ಅಂದ್ಕೊಂಡಿದ್ದೀವಿ. ಟೈಮ್ ಆಗ್ತಿದೆ, ಈವ್ನಿಂಗ್ ಆಗೋಯ್ತು. ನೆಕ್ಸ್ಟ್ ಇನ್ನೂ ಆಕ್ವಾ ವರ್ಲ್ಡ್ ಎಲ್ಲ ಹೋಗ್ಬೇಕಂತಿತ್ತು, ಬಟ್ ಟೈಮ್ ಇಲ್ಲ. ಸೊ ನಾನು ನೆಕ್ಸ್ಟ್ ವ್ಲಾಗ್ಗೆ ಮತ್ತೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್.